ಅಮೇರಿಕದಲ್ಲಿ ಕ್ಯಾಥಲಿಕ್ ಬಿಷಪ್ ಫುಲ್ಟನ್ ಶೀನ್ ಅವರು ಇದ್ದರು. ಅವರು ನಿಧನರಾದದ್ದು 1979ರಲ್ಲಿ. ಪ್ರಸಿದ್ಧರಾದ ವ್ಯಕ್ತಿ. ಅವರು ತಮ್ಮ ಧರ್ಮೋಪದೇಶದಲ್ಲಿ ಒಂದು ಸಲ ಹೇಳಿದ ಸಂಗತಿ, ಒಂದು ಭಾಷಣ ಮಾಡ್ತಾ ಇರುವಾಗ ಒಬ್ಬ ಮಹಿಳೆ ಅಮ್ಮ ಎದ್ದು ತನ್ನ ಮಗು, ಅಳುತ್ತಿದ್ದ ಮಗುವನ್ನು ಸಾವಧಾನ ಮಾಡಲಿಕ್ಕಾಗಿ ಹೊರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಅವರು ಹೇಳಿದರು, ಮೇಡಮ್ ನಿಮ್ಮ ಮಗು ನನಗೆ ಏನೂ ತೊಂದರೆ ಕೊಡ್ತಾ ಇಲ್ಲ. ಇಲ್ಲ, ನೀವು ಅವನಿಗೆ ತೊಂದರೆ ಕೊಡ್ತಾ ಇದ್ದೀರಿ ಎಂದು ಆ ಮಹಿಳೆ ಹೇಳಿ ಆ ಮಗುವನ್ನು ಹೊರಗೆ ನಿರ್ಗಮಿಸಿದ್ರಂತೆ. ಹಾಸ್ಯದ ಧಾಟಿಯಲ್ಲಿತ್ತು. ಆದರೆ ಕ್ರಿಸ್ತನ ಜೀವನ, ಮರಣ, ಪುನರುತ್ಥಾನ, ಉಪದೇಶ, ಆತನ ಸುವಾರ್ತೆ ಇವುಗಳು ಮನುಷ್ಯನನ್ನು, ಯುವಕರನ್ನು, ಯುವತಿಯರನ್ನು, ಹಿರಿಯರನ್ನು, ಚಿಕ್ಕವರನ್ನು ತೊಂದರೆಗೊಳಿಸುತ್ತದೆ. ಯಾಕೆ? ಯಾರೋ ಹೇಳಿದ್ರಂತೆ, ಯೇಸು ಕ್ರಿಸ್ತನ ಸಂದೇಶ ಅದು ಆರಾಮವಾಗಿದ್ದವರನ್ನು ತೊಂದರೆಗೊಳಿಸ್ತದೆ ಮತ್ತು ತೊಂದರೆಗೊಳಗಾದವರನ್ನು ಸಾಂತ್ವನಗೊಳಿಸುತ್ತದೆ. ಎಷ್ಟು ನಿಜ. ನಾನು ಇಂದಿನ ಸಂದೇಶವನ್ನು 7 ಮೈಲಿ ಧರ್ಮೋಪದೇಶ ಅಥವಾ 7 ಮೈಲಿ ಸಂಭಾಷಣೆ ಎಂದು ಶೀರ್ಷಿಕೆ ನೀಡಿದ್ದೇನೆ. ಯಾರೋ ಹೇಳಿದ್ದು, ಇದು ಎಮ್ಮಾಹು ಎಂಬ ಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಯೇಸು ಕ್ರಿಸ್ತನು ಮಾಡಿದ ಸಂಗತಿ. ಅದರ ಮೊದಲನೇ ಭಾಗವನ್ನು ನಾವು ಧ್ಯಾನ ಮಾಡೋಣ. ಅವರು ಯಾರೋ ಹೇಳಿದರು, ಇದು ದಾಖಲಾಗದಂಥ ಅಥವಾ ಬರೆಯಲ್ಪಡದಂಥ ಅತಿ ಮುಖ್ಯ ಸಂಭಾಷಣೆ, ಭಾಷಣ, ಧರ್ಮೋಪದೇಶ. ಕ್ಲಿಯೋಪನು ಮತ್ತು ಇನ್ನೊಬ್ಬ ಶಿಷ್ಯನು ಅವರು ಅದರ ನಂತರ ತಮ್ಮಲ್ಲಿ ತಾವೇ ಮಾತನಾಡಿಕೊಂಡರು, ನಮ್ಮ ಹೃದಯಗಳು ನಮ್ಮೊಳಗೆ ಉರಿಯಲಿಲ್ಲವೇ ಎಂದು ಕೇಳಿದಂಥ ಆ ಭಾಗ. ನಾನು ನವೀನ್ ಥಾಮಸ್ ಮತ್ತು ನಾವೆಲ್ಲರೂ ಸೇರಿ ಇಂದು ಈ ಸಂಭಾಷಣೆಯ ಬಗ್ಗೆ ಮಾತನಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಸಿಕ್ಕಿದ ಅವಕಾಶ, ನ್ಯೂ ಹೋಪ್ ಟಿವಿಯ ಮುಖಾಂತರ ಸಿಕ್ಕಿರುವ ಈ ಅವಕಾಶಕ್ಕಾಗಿ ನಾನು ಋಣಿ. ನಾವು ಇದನ್ನು ಕರ್ತನಿಂದ ಸ್ವೀಕರಿಸೋಣ. ಲೂಕ 24ನೇ ಅಧ್ಯಾಯ 25ರಿಂದ 27 ಓದೋಣ. ಆತನು ಅವರಿಗೆ, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ, ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಎಂಥ ಅದ್ಭುತವಾದ, ನಾಟಕೀಯವಾದ ಒಂದು ಸಮಯ ಅಲ್ಲವೇ? ಅಸಾಮಾನ್ಯ ಘಟನೆಗಳು ನಡೆದಿದ್ದವು. ಯೇಸು ಕ್ರಿಸ್ತನು ನಜರೇತಿನಲ್ಲಿ ಹುಟ್ಟಿದವನು, ಸಾಧಾರಣ ಬಡಗಿಯ ಮನೆಯಲ್ಲಿ ಬೆಳೆದವನು. ಆದರೆ 30ನೇ ವಯಸ್ಸಿನಲ್ಲಿ ಆತನು ಹೊರಗೆ ಬಂದು ಧರ್ಮೋಪದೇಶವನ್ನು ಆರಂಭಿಸಿದ, ಶಿಷ್ಯರನ್ನು ತನ್ನ ಹಿಂದೆ ಬರುವಂತೆ, ಹಿಂಬಾಲಿಸುವಂತೆ ಆಹ್ವಾನಿಸಿದ, ನೀರನ್ನು ದ್ರಾಕ್ಷಾರಸವಾಗಿ ಬದಲಾಯಿಸಿದ. ಅದು ಶುರುವಾತು ಮಾತು. ಅದರ ನಂತರ ಎಷ್ಟು ಮಹತ್ ಕಾರ್ಯಗಳು, ಸೂಚನೆಗಳು. ಜನರು ಅದನ್ನು ನೋಡಿದರು. ಅದು ಅಸಾಮಾನ್ಯವಾದ ಸಂಗತಿಗಳು ನಡೀತಾ ಇದ್ದವು. ಪವಾಡಗಳು, ಬಿರುಗಾಳಿ, ಅಲೆಗಳು, ಸಮುದ್ರ ತೆರೆಗಳು. ಈತನು ಹೇಳಿದ ಹಾಗೆ ಕೇಳ್ತವಲ್ಲ, ಈತನು ಯಾರಿರ್ಬೋದು ಎಂದು ಜನರನ್ನು ಬೆರಗುಗೊಳಿಸಿದ ವ್ಯಕ್ತಿ. ಹುಟ್ಟಿನಿಂದ ಕುರುಡನಾಗಿದ್ದ ಮನುಷ್ಯನನ್ನು ಗುಣಪಡಿಸಿದ ವ್ಯಕ್ತಿ. ಲಾಜರ್ನ ಹತ್ತಿರ ಹೋಗಿ 4 ದಿನ ತಡವಾಗಿ ಬಂದವನು. ಒಳಗೆ ನಾತ ಹೊಡೆಯುತ್ತಿದೆ ಸ್ವಾಮಿ, ಈ ಕಲ್ಲನ್ನು ನೀವು ತೆಗಿಬಾರ್ದು, ಒಳಗೆ ಸಮಾಧಿ ಹತ್ರ ಹೋಗಬಾರ್ದು ಎಂದು ಹೇಳಿದಾಗ ಅಲ್ಲಿ ಹೋಗಿ ಲಾಜರನೇ ಹೊರಗೆ ಬಾ ಎಂಬ ಅಪ್ಪಣೆ ಕೊಟ್ಟವನು. ದೆವ್ವಗಳು ಸಾಕ್ಷಿ ಹೇಳಿದ ವ್ಯಕ್ತಿ. ಓ, ನೀನು ನಿಜವಾಗಿ ಪರಾತ್ಪರನ ಮಗ ಎಂದು ಕೂಗಾಡಿದ ದೆವ್ವಗಳು. ಆತನನ್ನು ಬಂಧಿಸಲಾಯಿತು ರಾತ್ರಿ ಅಲ್ಲವೇ? ನಿರಪರಾಧಿ, ಈತನು ನಿರಪರಾಧಿ ಎಂದು ನಾನು ಕಂಡು ಹಿಡಿದಿದ್ದೇನೆ ಎಂದು ಪಿಲಾತನು, ಗವರ್ನರ್, ಆತನು ಹೇಳಿದ್ದ.
ಅಂದಿನ ಬೆಳಿಗ್ಗೆಯ ಸುದ್ದಿಪತ್ರಗಳಲ್ಲಿ ಹೇಳಿದ್ದೇನು? ನಿರಪರಾಧಿ ಎಂದು ಘೋಷಿಸಲಾಯಿತು, ಆದರೂ ಕ್ರೂಜೆಗೆ ಜಡಿಯಲಾಯಿತು. ಸಮಾಧಿ ಆತನನ್ನು ಹಿಡಿದಿಡಲು ಸಾಧ್ಯವಾಗಲಿಲ್ಲ. ಆ ಕಲ್ಲು, ಅದನ್ನು ಹೇಗೆ ಉರುಳಿಸಲಾಯಿತು? ಸಾಧಾರಣ ಈ ಪುರಾತನ ತಜ್ಞರು ಹಾಗೂ ಐತಿಹಾಸಿಕ ತಜ್ಞರು ಈ ಕಲ್ಲುಗಳು, ಸಮಾಧಿಯ ಮುಂದಿರುವ ಕಲ್ಲುಗಳು ಅಂದಿನ ಕಾಲದಲ್ಲಿ ಸಾಧಾರಣ 1-2 ಟನ್ ತೂಕ ಇದ್ದ ಕಲ್ಲುಗಳಾಗಿರಬೇಕು ಎಂದು ವಿವರಿಸಿದ್ದಾರೆ. ಈಗಲೂ ಅನೇಕ ಅವಶೇಷಗಳನ್ನು ಅವರು ಕಂಡುಹಿಡಿದು ಅದರ ಒಜ್ಜೆ ಅದು ಎಷ್ಟು ಭಾರವಾಗಿತ್ತು ಎಂದು ಊಹಿಸಲು ಅವರ ಹತ್ರ ಸಾಧ್ಯವಾಗ್ತಾ ಇದೆ. ನನ್ನಿಂದ ಸಾಧಾರಣ 15 ಕಿಲೋ ಸೂಟ್ಕೇಸ್ ಅದನ್ನು ಎತ್ತುವುದು ಸಾಧ್ಯ, ಆದರೆ ಸ್ವಲ್ಪ ಕಷ್ಟ. ಅಷ್ಟು ಸುಲಭ ಅಲ್ಲ, ಹೊತ್ತುಕೊಂಡು ಬಹಳ ದೂರ ನಡೆಯುವುದು ಕಷ್ಟ. ಇದು 1500 ಕಿಲೋ ಇದ್ದರೆ 100 ಪಟ್ಟು ಜಾಸ್ತಿ ತೂಕ ಇರುವ ಈ ಕಲ್ಲನ್ನು ಉರುಳಿಸಿದ್ದು ಹೇಗೆ? ಯಾರು? ಇತಿಹಾಸ ತಜ್ಞರು ಬರೆಯುತ್ತಾರೆ, ಸಾಧಾರಣ 20 ಬಲಾಢ್ಯ ಮನುಷ್ಯರು, ಸೈನಿಕರು ಬಂದು ಅದನ್ನು ಉರುಳಿಸಬೇಕಾದ ಸನ್ನಿವೇಶ. ಆದರೆ ಅದನ್ನು ಉರುಳಿಸಿದ್ದು ಯಾರು? ದೇವದೂತನು ಬಂದಾಗ. ಅದು ಚಿಕ್ಕ ವಿಷಯ, ಅದೇನು ದೊಡ್ಡ ವಿಷಯ ಅಲ್ಲವೇ? ಅದರ ಮೇಲೆ ಕೂತುಕೊಂಡ ಇನ್ನೊಬ್ಬ ದೇವದೂತನೂ ಇದ್ದ, ಇಬ್ಬರಿದ್ದರು. ಅದ್ಭುತ ಶಕ್ತಿಶಾಲಿ ಸೃಷ್ಟಿಗಳು ದೇವದೂತರು, ಆಧ್ಯಾತ್ಮಿಕ ಜೀವಿಗಳು. ಯೇಸು ಕ್ರಿಸ್ತನನ್ನು ಹೊರಗೆ ಬಿಡಲು ಉರುಳಿಸಿದ್ದಲ್ಲ. ನಾನು ನೀವು ಒಳಕ್ಕೆ ನೋಡಿ ನಂಬುವಂತೆ ಆ ಕಲ್ಲನ್ನು ಉರುಳಿಸಿದರು. ಪೇತ್ರನು ಯೋಹಾನನು ಇಬ್ಬರು ಓಡಿ ಹೋಗ್ತಾರೆ. ಪೇತ್ರನಿಗಿಂತ ನಾನು ವೇಗವಾಗಿ ಓಡಿದೆ, ಆ ರನ್ನಿಂಗ್ ರೇಸ್ನಲ್ಲಿ ನಾನೇ ಗೆದ್ದೆನು ಎಂದು ಯೋಹಾನನು ಹೇಳುವುದನ್ನು ಬಿಡಲಿಲ್ಲ. ಆದರೆ ಪೇತ್ರ ಒಳಕ್ಕೆ ಮೊದಲು ಹೋಗಿ ನೋಡಿದನು, ನಂಬಿದನು. ಯೋಹಾನನು ಹೊರಗಿಂದ ಬೊಗ್ಗಿ ನೋಡಿ ನಂಬಿದನು. ಆ ಸಮಾಧಿಗಳ ಕಲ್ಲುಗಳನ್ನು ನಾವು ನೋಡಬಹುದು, ಈ ಚಿತ್ರಗಳಲ್ಲಿ ನೋಡಬಹುದು. ಹೆರೋದನ ಕುಟುಂಬದ ಒಂದು ಸಮಾಧಿ, 5 ಸ್ಟಾರ್ ಹೋಟೆಲ್, ಕಿಂಗ್ ಡೇವಿಡ್ ಹೋಟೆಲ್, ಅದರ ಸಮೀಪದಲ್ಲಿ ಕಂಡುಹಿಡಿದ ಈ ಸಮಾಧಿಗಳು, 5 ಸಮಾಧಿಗಳು ಒಂದೇ ಸರಿಯಲ್ಲಿ 5 ಕೋಣೆಗಳ ಸಮಾಧಿಗಳನ್ನು ಅತ್ಯುತ್ತಮವಾಗಿ ಸಂರಕ್ಷಿಸಲಾಗಿದೆ. ಬಂಡೆಯೊಳಗೆ ಕೆರೆದ ಸಮಾಧಿಗಳು ಅದೇ ರೂಪದಲ್ಲಿ ಇದ್ದಿರಬೇಕು ಯೇಸು ಕ್ರಿಸ್ತನ ಸಮಾಧಿ. ಅದು ಅರಿಮಥಿಯದ ಯೋಸೇಫ್ ಅವರ ಸ್ವಂತ ಸಮಾಧಿ. ಎಲ್ಲಿತ್ತು ಎಂದು ಊಹಿಸಬಹುದು, ಆದರೆ ಖಚಿತವಾಗಿ ಗೊತ್ತಿಲ್ಲ. ಯೆರೂಸಲೇಮ್ ನಗರದಲ್ಲಿತ್ತು, ನಗರದ ಹೊರಗೆ ಇತ್ತು, ನಮಗೆ ಗೊತ್ತು. ಆ ಕಲ್ಲುಗಳು ವಿಶಿಷ್ಟ, ಅನೇಕ ವಿಧವಾದ ಕಲ್ಲುಗಳು. ನಮ್ಮಲ್ಲಿ ಕೆಲವರು ದೊಡ್ಡ ಕಲ್ಲುಗಳನ್ನು ಹೊರುತ್ತಾ ಇದ್ದೇವೆ, ಎದುರಿಸುತ್ತೇವೆ. ಕೆಲವು ಚಿಕ್ಕದು, ಕೆಲವೊಮ್ಮೆ ಭೀಕರವಾದ ದೊಡ್ಡ ಕಲ್ಲುಗಳು. ಅಯ್ಯೋ, ನನ್ನ ಹತ್ರ ಸಾಧ್ಯವಿಲ್ಲ, ಶಕ್ತಿ ಇಲ್ಲ ಸ್ವಾಮಿ. ಆದರೆ ಕರ್ತನಿಗೆ ಅದೆಲ್ಲ ಸಾಧ್ಯ. ಅದು ಚಿಕ್ಕ ವಿಷಯ, ಭಗವಂತನಿಗೆ ಇದೊಂದು ಚಿಕ್ಕ ವಿಷಯ. ಅದು ಲೇಸಾಣ ಕಾರ್ಯಂ, ಹಲ್ಕಿ ಸಿ ಬಾತ್ ಹೈ. ಅದು ಚಿಕ್ಕ ವಿಷಯ. ಇಟ್ಸ್ ಅ ಸ್ಮಾಲ್ ಥಿಂಗ್ ಇನ್ ದ ಐಸ್ ಆಫ್ ದ ಲಾರ್ಡ್. ಅದು ಅಸಾಮಾನ್ಯ ಭಾನುವಾರವಾಗಿತ್ತು ಅಲ್ಲವೇ? ನೋಡಿ ಸಹೋದರ ಸಹೋದರಿಯರೇ, ನಮ್ಮ ಜೀವನಗಳಲ್ಲಿ ಭೀಕರವಾದ ಘಟನೆಗಳು ಕೆಲವೊಮ್ಮೆ ನಡೆಯುತ್ತವೆ. ಎಷ್ಟು ದುರ್ಘಟನೆಗಳು, ಕೆಲವೊಮ್ಮೆ ಕಣ್ಣೀರು ತುಂಬಿರುವಂಥ ಘಟನೆಗಳು. ಶುಕ್ರವಾರಗಳಿವೆ, ಶನಿವಾರಗಳು ಬರುತ್ತವೆ. ಅಯ್ಯೋ, ಏನೂ ಆಗ್ತಾ ಇಲ್ವೇ, ನಾವು ಕಾಯ್ತಾ ಇದ್ದೇವೆ, ಏನೂ ಆಗ್ತಾ ಇಲ್ಲ, ಯಾಕೆ ಎಂದು ಪ್ರಶ್ನಿಸುವಂಥ ಶನಿವಾರಗಳು. ಮತ್ತು ಆದರೆ ಆದಿತ್ಯವಾರಗಳು ಬರುತ್ತವೆ, ಭಾನುವಾರಗಳು ಬರುತ್ತವೆ. ಭಯಪಡಬೇಡ ಸಹೋದರನೇ, ಸಹೋದರಿಯೇ, ಭಯಪಡಬೇಡ. ನಿನ್ನ ಜೀವನದಲ್ಲೂ ಆ ಆದಿತ್ಯವಾರ ಬರಲಿದೆ. ಯೇಸು ಕ್ರಿಸ್ತನು ಸಮಾಧಿಯಿಂದ ಎದ್ದು ಜಯಭೇರಿ ಹೊಡೆದ ಆ ದಿನ ಮಹಿಳೆಯರೊಂದಿಗೆ ಪ್ರಾರಂಭವಾಯಿತು. ಮಗ್ದಲದ ಮರಿಯಳು ಬರ್ತಾಳೆ. ಅವಳ ಜೊತೆಯಲ್ಲಿ ಯಾಕೋಬನ ತಾಯಿ ಮರಿಯಳು ಮತ್ತು ಕೂಜನ ಹೆಂಡತಿ ಯೋಹಾನ್ನಳು, ಜೋವಾನ. ಮತ್ತು ಖಂಡಿತವಾಗಿ ಮಗ್ದಲದ ಮರಿಯಳು
ಅವರ ಆ ಗುಂಪಿನ ಮಂಚೂಣಿಯಲ್ಲಿದ್ದಳು, ಮುಂದೆ ಇದ್ದಳು. ಸಮಾಧಿಯ ಅನ್ನ ಖಾಲಿಯಾಗಿ ಕಂಡುಕೊಂಡರು. ಭಯಭೀತರಾದರು, ತಿರುಗಿ ಹೋಗ್ತಾ ಇದ್ದಾರೆ. ಸತ್ತವರಲ್ಲಿ ಯೇಸು ಕ್ರಿಸ್ತನನ್ನು ಯಾಕೆ ಹುಡುಕ್ತಾ ಇದ್ದೀರಿ ಎಂಬ ಪ್ರಶ್ನೆಯನ್ನು ಅವರು ದೇವದೂತರಿಂದ ಕೇಳಿದಾಗ ಎಷ್ಟು ಸಂತುಷ್ಟರಾದರು. ಅವರು ತಿರುಗಿ ಓಡಿ ಹೋಗ್ತಾರೆ. ಮಗ್ದಲದ ಮರಿಯಳು ರಬ್ಬೂನಿ, ಗುರುವೇ ಎಂದು ಆತನನ್ನು ಕಂಡಾಗ, ಅವಳು ಗುರುತಿಸಿದಾಗ ಹೇಳಿದ ಆ ಸನ್ನಿವೇಶ, ಅವರು ಓಡಿ ಹೋಗಿ ಹೇಳ್ತಾರೆ ಆ ಶಿಷ್ಯರ ಹತ್ರ. ಶಿಷ್ಯರು ಮೊದಲು ನಂಬಲಿಲ್ಲ. ನಿಮಗೆಲ್ಲ ಸ್ವಲ್ಪ ಏನೋ ತೊಂದರೆ ಆಗಿಬಿಟ್ಟಿದೆ. ಹೌದು, ನೀವು ಹಾಗೆ ಬಹಳ ಇಮೋಷ್ನಲ್ ಆಗಿದ್ದೀರಾ, ಆದ್ದರಿಂದ ಇದನ್ನೆಲ್ಲ ಊಹಿಸ್ತಾ ಇದ್ದೀರಾ ಎಂದೆಲ್ಲ ಹೇಳಿರಬೇಕು. ಆದರೆ ಅಪೋಸ್ತಲರು ಒಟ್ಟಾಗಿ ಇರುವಂಥ ಆ ಸಮಯದಲ್ಲಿ ಕ್ರಿಸ್ತನು ಒಳಕ್ಕೆ ಬರುತ್ತಾನೆ. ಮುಚ್ಚಿದ ಬಾಗಿಲು, ಗೋಡೆಯ ಮುಖಾಂತರ ಒಳಕ್ಕೆ ಬಂದು ನಿಮಗೆ ಸಮಾಧಾನವಿರಲಿ ಎಂದು ಹೇಳಿದ ಆ ಸನ್ನಿವೇಶ, ಅದನ್ನು ನಾವು ಚಿತ್ರಿಸೋಣ. ತೋಮನು ಅಲ್ಲಿ ಇರಲಿಲ್ಲ. ನಾನು ನಂಬೋದಿಲ್ರಿ, ನಾನು ನಿಮ್ಮ ಹಾಗೆ ಅಲ್ರಿ ಎಂದೆಲ್ಲ ಘೋಷಿಸಿದ ವ್ಯಕ್ತಿ. ಆದರೆ ಕ್ರಿಸ್ತನು ಬಂದಾಗ, ಆತನನ್ನು ಕಂಡಾಗ, ನನ್ನ ದೇವರು, ನನ್ನ ಒಡೆಯನು ಎಂದು ಹೇಳಿದಂಥ ವ್ಯಕ್ತಿ. 7 ಮೈಲಿ ಧರ್ಮೋಪದೇಶ, ಎಮ್ಮಾಹು ಎಂಬ ಆ ಸ್ಥಳಕ್ಕೆ ಇಬ್ಬರು ಹೋಗ್ತಾ ಇದ್ದಾರೆ. ಬಹಳ ನಾಟಕೀಯವಾದ ಸಂಗತಿ ಅಲ್ಲವೇ? 7.5 ಮೈಲಿಗಳ ದೂರ. ಅವರು ಏನು ಹೇಳ್ತಾರೆ? ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಿ ನೀವು? ಯಾವುದ್ರ ಬಗ್ಗೆ ನೀವು ಬಹಳ ಕೂಲಂಕಷವಾಗಿ ನೀವು ಮಾತನಾಡ್ತಾ ಇದ್ದೀರಿ? ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ವಾ ಏನು ಇದೆಲ್ಲ ನಡೆದ ವ್ಯಕ್ತಿ? ಯಾವ ಸಂಗತಿ ಅಂತ ಕೇಳ್ತಾ ಇದ್ದೀರಾ? ನೀವು ಯೆರೂಸಲೇಮಿಗೆ ಹೊರಗಿನಿಂದ ಬಂದ ವ್ಯಕ್ತಿನ, ನಿಮಗೆ ಮಾತ್ರ ಏನೂ ಗೊತ್ತಿಲ್ಲದೆ ಇರಬೇಕು ಎಂದೆಲ್ಲ ಅವರು ವ್ಯಂಗಿಸಿ ಹೇಳಿದರು. ಆಗ ಅವರು ಹೇಳ್ತಾರೆ, ನಾವು ನಂಬಿದ್ದೆವು, ನಾವು ಆಶಿಸಿದ್ದೆವು. ನೋಡಿ, ಭೂತಕಾಲದ ನಂಬಿಕೆ, ಪೂರ್ವಕಾಲದ ನಂಬಿಕೆ ಎಷ್ಟು ದುಃಖಕರ ಅಲ್ಲವೇ? ಕೆಲವೊಮ್ಮೆ ನಾವು ಹೇಳ್ತೇವೆ, ಅಯ್ಯೋ ಮುಂದೆಲ್ಲ ನಂಗೆ ಭಾಳ ನಂಬಿಕೆ ಐತ್ರಿ, ನಾನು ಯೇಸು ಕ್ರಿಸ್ತನ ದೇವರ ಹತ್ತಿರ ಆ ಸಾಮೀಪ್ಯ ಇತ್ತು, ನನ್ನ ಹೃದಯದಲ್ಲಿ ಆ ಸಂಬಂಧ ಇತ್ತು, ಈಗ ಅಲ್ಲ, ಅಷ್ಟೆಲ್ಲ ಇಲ್ಲರಿ, ಮುಂಚೆ ಇತ್ತು, ಈಗ ಇಲ್ಲ. ಬಹಳ ದುಃಖಕರ. ಆದರೆ ಯೇಸು ಸ್ವಾಮಿ ಆ ನಿರಾಶೆಯ ಮಧ್ಯದಲ್ಲಿ ಪ್ರವೇಶಿಸ್ತಾ ಇದ್ದಾನೆ. ಪುನರುತ್ಥಾನದ ಕಾರಣ ನಾವು ಆ ಪೂರ್ವ ಜೀವನದಲ್ಲಿ ವಾಸಿಸಬೇಕಾದದ್ದಿಲ್ಲ. ಈಗಿನ ಜೀವನ ಕಣ್ಣೀರಿದೆ, ನೋವುಗಳಿವೆ, ಕೆಲವೊಮ್ಮೆ ನಿರಾಶೆಗಳಿವೆ, ಕೆಲವೊಮ್ಮೆ ಬೆನ್ನು ನೋವು, ಕ್ಷಯ, ಪಾರ್ಕಿನ್ಸನ್ಸ್, ಮೊಣಕಾಲು ನೋವು. ಆದರೆ ಹೊಸ ದೇಹಗಳು ಬರಲಿವೆ, ಪುನರುತ್ಥಾನದ ದೇಹಗಳು ಬರಲಿವೆ. ಮಾರ್ಕನ ಸುವಾರ್ತೆ ಅತ್ಯಂತ ಹಳೆಯದು. ಸಾಧಾರಣ 70 ಕ್ರಿಸ್ತಶಕ 70ರಲ್ಲಿ ಬರೆದಂಥ ಮಾರ್ಕನ ಸುವಾರ್ತೆ. ಒಂದೇ ಜೀವಿತ ಕಾಲದಲ್ಲಿ ಈ 4 ಸುವಾರ್ತೆಗಳನ್ನು ಬರೆದ ಆ ಸನ್ನಿವೇಶ 3.5 ದಶಕಗಳೊಳಗೆ ಬರೆದದ್ದು. ಯೋಹಾನ್ನ ಸುವಾರ್ತೆ ಕೊನೆಯ ಸುವಾರ್ತೆ. 90 ಕ್ರಿಸ್ತಶಕ 90ರಲ್ಲಿ ಅವನು ಬರೆದಿದ್ದು. ಈ ಬರಹಗಳ ಬಗ್ಗೆ 5800 ಗ್ರೀಕ್ ಪ್ರತಿಗಳು ನಮಗೆ ದೊರಕಿವೆ. ಬೇರೆ ಯಾವುದೇ ಐತಿಹಾಸಿಕ ಘಟನೆಗೂ ಇಷ್ಟೊಂದು ಪುರಾವೆಗಳು ಇದ್ದದ್ದು ಇಲ್ಲ. ಹೊಸ ಒಡಂಬಡಿಕೆಯ ಎಲ್ಲ ಪುಸ್ತಕಗಳನ್ನು ನಜರೇತಿನ ಯೇಸುವಿನ ಮರಣದ ಜೀವಿತಾವಧಿಯಲ್ಲಿ, ಅದರ ನಂತರ ಒಂದು ಜೀವಿತಾವಧಿಯಲ್ಲಿ ಬರೆಯಲಾಗಿದೆ. ಆ ಬದಲಾದ ಜೀವನ ಎಷ್ಟು ಶಕ್ತಿಯುತವಾದ ಸಾಕ್ಷಿ ಅಲ್ಲವೇ? ಅಶಿಕ್ಷಿತ ಮತ್ತು ಕೆಲವು ವಿದ್ಯಾವಂತ ಶಿಷ್ಯರು ಆವಾಗ ಆ ಗುಂಪು ಏನು ಹೇಳಿತು? ನಾವು ನೋಡಿದೆವು, ನಾವು ಅವರೊಟ್ಟಿಗೆ ಇದ್ದೆವು. 11 ಅಪೋಸ್ತಲರಲ್ಲಿ ಒಬ್ಬನು ಆತ್ಮಹತ್ಯೆ ಮಾಡಿಕೊಂಡ, ಯೂದ. 11 ಅಪೋಸ್ತಲರಲ್ಲಿ 10 ಮಂದಿ ಹಿಂಸಾತ್ಮಕ ಮರಣವನ್ನು ಎದುರಿಸಿದರು, ಅನುಭವಿಸಿದರು. ಅದು ಸಾಧ್ಯವೇ? ಇವರೆಲ್ಲ ಒಂದು ತಪ್ಪು ನಂಬಿಕೆಗಾಗಿ ಜೀವವನ್ನು ಕೊಡಲು ಸಾಧ್ಯವೇ? ಅದು ಸಾಧ್ಯ. ಆದರೆ ನೋಡಿ, ಕೆಲವರು ತಮ್ಮ ದೇಹಗಳನ್ನು ಸ್ಫೋಟ ಮಾಡ್ತಾರೆ.
ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾರೆ. ಯಾಕೆ? ಅವರು ಅದನ್ನು ನಂಬಿದ್ದಾರೆ, ಅದು ಸರಿಯಾದ ಸಂಗತಿ ಎಂದು ನಂಬಿದ್ದಾರೆ. ಆದರೆ ನಾವು ಮೋಸ ಮಾಡಿ ಜನರನ್ನು ಮೋಸ ಮಾಡಿದ್ದೇವೆ, ಅದಕ್ಕಾಗಿ ತಮ್ಮ ಜೀವನವನ್ನು ಕೊಡುವಂಥದ್ದು ಸಾಧ್ಯವೇ? ಅಸಾಧ್ಯ. ಅದು ಮಾತ್ರವಲ್ಲ, ಒಂದೇ ಸಲ 500 ಜನರಿಗೆ ಆತನು ಪ್ರತ್ಯಕ್ಷನಾದನು. ರೋಮ್ ಸಾಮ್ರಾಜ್ಯ, ಬಲಿಷ್ಠವಾದ ಸಾಮ್ರಾಜ್ಯ, ಅಲ್ಲಿನ ವಿದ್ವಾಂಸರು ಮತ್ತು ಅಲ್ಲಿನ ರೂಲರ್ಸ್ ಅವರನ್ನೆಲ್ಲ ನಡುಗಿಸುವಂಥ ಈ ಸಾಕ್ಷಿ ನಾವು ನೋಡಿದೆವು, ನಾವು ತಿಳಿದಿದ್ದೇವೆ. ಒಂದು ಯೋಹಾನ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ ಓದೋಣ. ನಾವು ಕಂಡು ಹೇಳಿದ್ದು, ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂಥದ್ದು. 1 ಕೊರಿಂಥ 15ನೇ ಅಧ್ಯಾಯ 17ರಿಂದ 19 ವಾಕ್ಯಗಳನ್ನು ಓದೋಣ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆ ನಿಷ್ಪ್ರಯೋಜನವಾಗಿದೆ. ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡೇ ಹೊರತು ಮತ್ತೇನೂ ಇಲ್ಲದೇ ಇದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಾವು ನಿರ್ಭಾಗ್ಯರೇ ಸರಿ. ಆತನು ಪೌಲ ಬರೆದದ್ದು. ಆದರೆ ಪುನರುತ್ಥಾನ ಸತ್ಯ, ಪುನರುತ್ಥಾನ ನಿಜವಾಗಿರೋದ್ರಿಂದ ನಾಳೆಯ ಸಂಗತಿಗಳು, ಇಂದಿನ ಸಂಗತಿಗಳು ವ್ಯತ್ಯಯ. ಆಶೆ ಇದೆ, ನಮಗಿದೆ ನಿರೀಕ್ಷೆ. ನೋಡಿ, ಮೊದಲನೇದಾಗಿ ನಾವು ನೋಡಿದ್ದೇನು? ಯೇಸು ಕ್ರಿಸ್ತನು ಮೊದಲನೆಯ ಉಪಕ್ರಮವನ್ನು, ಮೊದಲನೆಯ ಹೆಜ್ಜೆಯನ್ನು ತೆಗೆದುಕೊಂಡನು. ರಾಬರ್ಟ್ ಝುಂಡ್ ಅವರು ಬರೆದಂಥ, ಚಿತ್ರಿಸಿದಂಥ ಆ ಚಿತ್ರಕಲೆ ಅತ್ಯಂತ ಪ್ರಸಿದ್ಧವಾಗಿದ್ದು, 1877ನೇ ಇಸ್ವಿಯಲ್ಲಿ ನಿಧನರಾದ ವ್ಯಕ್ತಿ. ಜೆರುಸಲೆಮ್ ವಾಯುವ್ಯಕ್ಕೆ ಸಾಮಾನ್ಯ 7.5 ಮೈಲಿಗಳಷ್ಟು ದೂರವಿರುವಂಥ ಎಮ್ಮಾಹು ಪಟ್ಟಣಕ್ಕೆ ಈ 2 ಶಿಷ್ಯರು ನಡೀತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ತಮ್ಮಲ್ಲಿ ತಾವೇ ಮಾತನಾಡ್ತಾ ಇದ್ದಾರೆ. ಲೂಕ 24:17ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳು ಏನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಆಗ ಅವರು ಕೇಳ್ತಾರೆ, ನೀವೇನು ಮಾರ್ನಿಂಗ್ ನ್ಯೂಸ್ ಪೇಪರ್, ಸುದ್ದಿಪತ್ರಗಳನ್ನು ಓದಿಲ್ವೇ? ವಾಟ್ಸಾಪ್ನಲ್ಲೇನು ನೋಡಿಲ್ವೇ? ಈಗ ನಡೆದಿರುವ ಎಲ್ಲದರ ಬಗ್ಗೆ ನಿಮಗೆ ಮಾತ್ರ ಅರಿವಿಲ್ಲವೇ? ಆಗ ಯೇಸುಸ್ವಾಮಿ ಹೇಳ್ತಾನೆ, 25ನೇ ವಾಕ್ಯ, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ. ಬಹಳ ಬಲಯುತವಾದ ಶಬ್ದಗಳು, ಇನ್ಸಲ್ಟಿಂಗ್ ವರ್ಡ್ಸ್. ಬುದ್ಧಿ ಇಲ್ಲದವರೇ, ಮಂದ ಹೃದಯರೇ, ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾದ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ದೇವರು, ಯೇಸುಸ್ವಾಮಿ ಮೊದಲನೇ ಹೆಜ್ಜೆಯನ್ನು ಇಟ್ಟನು, ಇಂದು ಇಡ್ತಾ ಇದ್ದಾನೆ. ನಮ್ಮ ನಿರಾಶೆಯಲ್ಲಿ, ಸಂಭಾಷಣೆಯಲ್ಲಿ, ಜೀವನದಲ್ಲಿ, ಕಣ್ಣೀರಿನ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ ಆತನು ಬಂದು, ಆತನು ಮೊದಲನೆಯ ಹೆಜ್ಜೆ ಇಡ್ತಾ ಇದ್ದಾನೆ ನಿಮ್ಮ ಜೀವನದೊಳಕ್ಕೆ. ದೇವರಿಗೆ ಸ್ತೋತ್ರ. 2ನೇದಾಗಿ, ದೇವರು ನಮ್ಮೊಂದಿಗೆ ಮಾತನಾಡಲು ದೇವರ ವಾಕ್ಯವನ್ನು ಉಪಯೋಗಿಸ್ತಾನೆ. ಯಾರೋ ಹೇಳಿದರು, ಇಲ್ಲೆಲ್ಲ ನನಗೆ ಚೆನ್ನಾಗಿ ಕಿವಿಯಲ್ಲಿ ಕೇಳಬಹುದಾದಂಥ ವಾಸ್ತವಿಕ ಶಬ್ದ ಧ್ವನಿ ಬೇಕು. ಹಾಗಿದ್ದರೆ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಓದ್ರಿ ಎಂದು ಹೇಳಿದ್ರಂತೆ ಒಬ್ಬರು. ನಾವು ದಾರಿ ತಪ್ಪುತ್ತೇವೆ, ನಮ್ಮ ಮುರಿದ ಸ್ಥಿತಿಯಲ್ಲಿ ಕಳೆದು ಹೋಗ್ತೇವೆ, ಹಾನಿಕಾರಕ ನಿರಾಶಾದಾಯಕ ಸಂಗತಿಗಳನ್ನು ನೋಡ್ತೇವೆ. ಆದರೆ ದೇವರ ವಾಕ್ಯದ ಮುಖಾಂತರ ನಮಗೆ ಉತ್ತೇಜನ. ಕ್ಲಿಯೋಪ ಮತ್ತು ಇತರ ಶಿಷ್ಯ, ಅವರ ದುಃಖಕ್ಕೆ ಬಹಳ, ಅದು ಅಪಾರವಾದ ದುಃಖ ಅಲ್ಲವೇ? ನಿಮ್ಮ ಸುತ್ತಲೂ ನೋಡ್ರಿ, ದುಃಖಿಸಲು ಬಹಳ ಕಾರಣಗಳಿವೆ. ಪ್ರತಿದಿನ ಇದೆ, ನಮ್ಮ ಕುಟುಂಬಗಳಲ್ಲಿದೆ, ಸಮಾಜದಲ್ಲಿದೆ, ದೇಶಗಳ ಮಧ್ಯದಲ್ಲಿದೆ, ಯುದ್ಧಗಳ ಮಧ್ಯದಲ್ಲಿದೆ, ಇವೆ ಅಲ್ಲವೇ? 3ನೇದಾಗಿ,
ಅವರು ಆಹ್ವಾನಿಸಿದರು. ಯೇಸು ಸ್ವಾಮಿ ಮೊದಲ ಹೆಜ್ಜೆ ಇಟ್ಟ ಮತ್ತು ದೇವರು ನಮ್ಮೊಂದಿಗೆ ತನ್ನ ವಾಕ್ಯದ ಮುಖಾಂತರ ಮಾತನಾಡ್ತಾನೆ. ಮೂರನೇದಾಗಿ ಆ ಶಿಷ್ಯರು ಆಹ್ವಾನಿಸಿದರು. ಬಹಳ ಮುಖ್ಯ, ಬಹಳ ಮುಖ್ಯ. ಆತನು ಗೇಟ್ ಕ್ರ್ಯಾಶ್ ಮಾಡೋದಿಲ್ಲ. ಅಂದರೆ ಆಹ್ವಾನವಿಲ್ಲದೆ, ಸಮ್ಮತಿ ಇಲ್ಲದೆ ಆ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ಒಳಗೆ ಬಂದು ಧುಮುಕಿ ಒಳ ಸೇರುವಂಥ ಅಭ್ಯಾಸ ಹವ್ಯಾಸ ಆತನಿಗಿಲ್ಲ. ಅವರು ಆಹ್ವಾನಿಸಿದರು. ಏನು ಮಾಡಿದರು? ಆದರೆ ಅವರು ನಮ್ಮ ಸಂಗಡ ಇರು. ಸಂಜೆ ಆಯಿತು, ಓದೋಣ 29ನೇ ವಾಕ್ಯ. ಆದರೆ ಅವರು ನಮ್ಮ ಸಂಗಡ ಇರು, ಸಂಜೆಯಾಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಮೊದಲ ಹೆಜ್ಜೆ ಇಡ್ತಾ ಇದ್ದಾನೆ. ಆದರೆ ಆತನನ್ನು ಆಹ್ವಾನಿಸುವಂಥದ್ದು ನನ್ನ ಸ್ವಾತಂತ್ರ್ಯ, ನಮ್ಮ ಸ್ವಾತಂತ್ರ್ಯ. ಅದು ನಮಗಿರುವ ಹಕ್ಕು, ನಮಗಿರುವ ಭಾಗ್ಯ. ಸಹೋದರ ಸಹೋದರಿಯರೇ, ಇಂದು ಅದನ್ನು ಮಾಡೋಣ. ಮತ್ತಾಯ 11ನೇ ಅಧ್ಯಾಯ 28ನೇ ವಾಕ್ಯ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಬರುವಂಥದ್ದು ನಮಗಿರುವ ಸ್ವಾತಂತ್ರ್ಯ. ಅಲ್ಲಿ ಆ ಮನೆಗೆ ಯೇಸು ಸ್ವಾಮಿ ಹೋಗ್ತಾನೆ. ಸಾಧಾರಣವಾಗಿ ಮನೆಯಲ್ಲಿರುವ, ಕುಟುಂಬದಲ್ಲಿರುವ ಮುಖ್ಯಸ್ಥರು, ಹಿರಿಯರು ಆ ರೊಟ್ಟಿಯನ್ನು ಮುರಿದು ಪ್ರಾರ್ಥನೆ ಮಾಡುವಂಥ ಪದ್ಧತಿ. ಯೇಸು ಸ್ವಾಮಿ ಆ ರೊಟ್ಟಿಯನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳುವಾಗ ಅವರ ಕಣ್ಣುಗಳು ತೆರೆದವು. ಅವರು ನೋಡ್ತಾರೆ, ಮೊಳೆ ತಿವಿದ ಗುರುತಿದೆ. ಅವರ ಕಣ್ಣುಗಳನ್ನು ಪವಿತ್ರಾತ್ಮನು ತೆರೆಯುತ್ತಾನೆ. ನಮಗೆ ಗೊತ್ತಿರಲಿಲ್ಲ. ಆಗ ಅವರನ್ನು ಆಶೀರ್ವದಿಸಿ ಕರ್ತನು ಅಲ್ಲಿಂದ ಮಾಯವಾದರೂ ಕಣ್ಮರೆಯಾದನು. ಎಷ್ಟು ನಾಟಕೀಯವಾದ ಸಂಗತಿ. ಆದರೆ ಅವರಿಗೆ ಎಷ್ಟು ಉತ್ಸುಕತೆ ಬಂದಿರಬೇಕು, ಎಷ್ಟು ಸಂತುಷ್ಟರಾಗಿರಬೇಕು. ಕಣ್ಣೀರು ಹೋಯಿತು, ನಿರಾಶೆ ಹೋಯಿತು, ನಿರ್ಗಮಿಸಿತು. ತಿರುಗಿ ಓಡ್ತಾರೆ ಯೆರೂಸಲೇಮ್ ನಗರಕ್ಕೆ. 7.5 ಮೈಲಿ ತಿರುಗಿ ಅವರಿಬ್ಬರು ಹೋಗ್ತಾರೆ. ನೋಡಿದೆವು, ಆತನು ನಮ್ಮೊಟ್ಟಿಗೆ ಮಾತನಾಡಿದನು, ಸಂಭಾಷಿಸಿದನು ಎಂದು ಶಿಷ್ಯರಿಗೆ, ಅಪೊಸ್ತಲರಿಗೆ ಹೇಳ್ತಾರೆ. ಪುನರುತ್ಥಾನಗೊಂಡ ಆ ಕರ್ತನ ಉಪಸ್ಥಿತಿ ಎಲ್ಲವನ್ನೂ ವ್ಯತ್ಯಯ ಮಾಡುತ್ತದೆ. ಆ ಶಕ್ತಿ ನಮ್ಮೊಟ್ಟಿಗೆ ಇಂದು ಇದೆ.